ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಇದಕ್ಕಿನ ಬೇಳೆ ಮಸಾಲ ಸಾರು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಅವರೆಕಾಯಿ ತಗೊಬಿಟ್ಟು ಅದು ಸುಲ್ಲಿ ಒಂದಿನ ನೈಟ್ ಎಲ್ಲ ನೆನೆಸಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಬೇಳೆ ಥರ ಆ ಥರ ಇಸ್ಕೋಬೇಕು. ಅವಾಗ ಚೆನ್ನಾಗಿರುತ್ತೆ. ಆ ಬೇಳೆಗೆ ನಾವು ಮಟನ್ಗೆ ಏನೇನು ಹಾಕ್ತೀವೋ ಆ ಮಸಾಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು 1 kg ಅವರೆಕಾಯಿ ಬೇಳೆಯಲ್ಲಿ 1 kg ಅವರೆಕಾಯಿ ಅದೆಲ್ಲ ಆ ಥರ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಏನೇನು ಬೇಕು ತೋರಿಸ್ತೀನಿ. ಒಣಗಿರೋ ಕೊಬ್ಬರಿ, ಬೆಳ್ಳುಳ್ಳಿ, ಒಂದು 3 ಮೆಣಸು ತಗೊಂಡಿದ್ದೀನಿ. ಕಾಳು ಮೆಣಸು ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ, ಗಸಗಸ, 1-2 ಯಾಲಕ್ಕಿ, ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ 1-2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ 3 ತಗೊಂಡಿದ್ದೀನಿ. ಫಸ್ಟಿಗೆ ಮಿಕ್ಸಿ ಜಾರ್ಗೆ ಕೊಬ್ಬರಿ, ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದ್ರ ಜೊತೆಗೆ ನಾವು ಕೊಬ್ಬರಿ ಬೆಳ್ಳುಳ್ಳಿ ಜೊತೆಗೆ ಯಾಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಗಸಗಸ ಇದೆಯಲ್ಲ, ಗಸಗಸ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಸಾಂಬಾರು. ಗಸಗಸೆ ಎಲ್ಲ ಆದಮೇಲೆ ಟೊಮೊಟೊ ಕಟ್ ಮಾಡಿದ್ದೀವಲ್ಲ, ಫುಲ್ ಹಾಕಲ್ಲ, ಅರ್ಧ ಹಾಕ್ತೀನಿ. ಫುಲ್ ಹಾಕಿದ್ರೆ ತುಂಬ ಗಟ್ಟಿ ಆದಂಗೆ ಆಗುತ್ತೆ ಸಾಂಬಾರು. ಅದಕ್ಕೋಸ್ಕರ ನೋಡಿ ಅರ್ಧ ಹಾಕಿ ಅರ್ಧ ತೆಗ್ದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ರುಬ್ಕೊಂಡ್ಮೇಲೆ ರುಬ್ಕೊಂಡಿದ್ದಕ್ಕೆ ತೆಗೆದಿಕ್ತೀವಲ್ಲ ಧನಿಯಾ ಪುಡಿ, ಖಾರದ ಪುಡಿ, ಅದು ನಾನು ಇದೇನು ಮಿಕ್ಸಿಗೇನು ಹಾಕಲ್ಲ, ಪುಡಿ ಹಂಗೆ ಅದರಲ್ಲಿ ಹಾಕ್ತೀನಿ ಅಷ್ಟೇ. ಸೈಡ್ಗೆ ಇಟ್ಬಿಟ್ಟು ಸಾಂಬಾರು ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊಬಿಡೋಣ. ಪಾತ್ರೆಯಲ್ಲಿ 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು, ಅದ್ರ ಜೊತೆಗೆ 2 ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಈರುಳ್ಳಿ ಹಾಕ್ಕೊಬಿಡೋಣ. ಈರುಳ್ಳಿ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಾಕ್ಕೋಬೇಕು. ಫ್ರೈ ಆದ ತಕ್ಷಣ ನೋಡ್ಕೊಬಿಟ್ಟು ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಎಲ್ಲ, ಅಷ್ಟು ಮಸಾಲ ಹಾಕ್ಕೋಬೇಕು. ಬೇಳೆ ಆಮೇಲೆ ಹಾಕ್ಕೋಬೇಕು, ಯಾಕಂದರೆ ಮಸಾಲೆ ಚೆನ್ನಾಗಿ ಬೇಯಬೇಕು. ಬೇಳೆ ಆಲ್ರೆಡಿ ನಾವು ಅವರೆಕಾಯಿ ನೆನೆಸಿರ್ತೀವಲ್ಲ, ಒಂದಿನ ನೈಟ್ ಎಲ್ಲ ನೆನೆಸಿರ್ತೀವಿ, ಮತ್ತೆ ಬೇಯಿಸ್ಕಿರ್ತೀವಲ್ಲ, ಅದಕ್ಕೋಸ್ಕರ ಅದು ಫುಲ್ ಮೆತ್ತಗಾನೆ ಇರುತ್ತೆ. ಬೇಳೆ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಪುಡಿ ಆಗುತ್ತೆ. ಅದಕ್ಕೋಸ್ಕರ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ಅವರೇ ಬೇಳೆ ಇದೆಯಲ್ಲ, ಆ ಬೇಳೆ ಎಲ್ಲ ಅದಕ್ಕೆ ಹಾಕ್ಕೋಬೇಕು. ನೋಡ, ಆ ಬೇಳೆ ಎಲ್ಲ ಅದಕ್ಕೆ ಹಾಕ್ಕೊಬಿಡೋಣ ಮಸಾಲೆ ಜೊತೆಗೆ. ಆಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ನೀರು ಹಾಕ್ತೀರ ಅವಾಗ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಮಸಾಲ ರುಬ್ಬಿಟ್ಟ ನೀರು ಇರುತ್ತಲ್ಲ, ಸ್ವಲ್ಪ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಿಡೋಣ. ಹಾಕಿ ನೀಟಾಗಿ ಎಲ್ಲ ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ರೆ ಸಾಕು. ಒಂದು 10 ನಿಮಿಷ ಆದರೂ ಬಿಡಬೇಕು, ಚೆನ್ನಾಗಿ ಬೇಯಬೇಕು, ಆವಾಗ ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಉಪ್ಪು ಹಾಕಿ ಒಂದ್ಸತಿ ಎಲ್ಲ ನೀಟಾಗಿ ತಿರುಗಿಸಿದ್ರೆ ಸಾಕು ಅಷ್ಟೇ ಮಸಾಲೆ ಎಲ್ಲ. ಆಮೇಲೆ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೈತೆ. 10 ನಿಮಿಷ ಬಿಟ್ಟು ನೋಡಿದ್ರೆ ನೋಡು ಸಗ ಆಗಿಬಿಟ್ಟಿದೆ ಸಾಂಬಾರು. ಆವಾಗ ನಾವು ಸ್ವಲ್ಪ ಬೇಳೆ ತೆಗೆದು ನೋಡಬೇಕು ಬೇಳೆ ಬೆಂದಿದೆ ಇಲ್ಲ ಅಂತ. ಬೇಳೆ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬಿಟ್ಟರೆ ಸಾಕು. ಬೇಳೆ ಸ್ವಲ್ಪ ಸ್ಮೂತಾಗಿ ಬೆಂದ್ರೇ ಚೆನ್ನಾಗಿರುತ್ತೆ, ಪುಡಿ ಆಗಬಾರ್ದು, ತಿನ್ನೋಕೆ ಸಿಕ್ಬೇಕು. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಂದಿಲ್ಲ ಅಂದರೆ ಮತ್ತೆ ಪ್ಲೇಟ್ ಮುಚ್ಚಬೇಕು. ಅದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ವಿ, ಯಾಕಂದರೆ ಖಾರ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಏನೇ ಸಾರಿಗೆ ಆದರೂ ನಾವು ಗರಂ ಮಸಾಲ ಹಾಕುವಾಗ ಸ್ವಲ್ಪ ಲಾಸ್ಟಲ್ಲಿ ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಮುಚ್ಚಿ ಸ್ವಲ್ಪ ಹೊತ್ತಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೇ.
ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಬರುತ್ತೆ, ನೋಡ್ಬೋದು. ಹೌದಾ? ಅವರೆಕಾಳು ಸಾರು, ದೋಸೆ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ. ಬಾಯ್.